ಟ್ರಾನ್ಸ್ಫರ್ ಆದ ನಂತರ ಕೂಡ ಬಿಡಲ್ಲ. ಓಕೆ, ಅರ್ಥ ಆಯ್ತಾ? ಸೊ ಇಲ್ಲಿ ಯಾರು ಇದ್ದಾರೆ, ಏನಾದರೂ ಜಗಳ ಗಲಾಟೆ ಮಾಡ್ತಾರೆ, ಗಾಂಜಾ ದಂಧೆ ಅಥವಾ ಯಾವುದೇ ಇರಿ, ನೀವು ಸರಿಯಾಗಿ ಇದ್ರಿ ಯಾಕಂದ್ರೆ ನೀವು ಅಥವಾ ಯಾವ ಯಾವ ಯಾಕೆ ಹೋಗ್ತಾ ಇದ್ರಿ? ನಿನಗೆ ಹೇಳ್ತಾ ಇರೋದು, ನಿಮಗೆ ಸಾಹೇಬ್ರು ಹೇಳ್ತಾ ಇರೋದು. ಮುಂದೆ ಬಾ. ಇಲ್ಲ ಸರ್, ನಾನು ಆದಲ್ಲ ಯಾರು ಗೊತ್ತಿಲ್ಲ. ಇನ್ನೊಬ್ಬ ಕಾಲ ತಿರುಗಾಡ್ತಾ ಇದೆಯಲ್ಲ, ಅವ್ನು ಕರ್ಕೊಂಡು ನಮ್ದೆಲ್ಲ ಹೋಗಲ್ಲ ಸರ್. ನೀನು ಮತ್ತೆ ಬೆರೋಲ್ ವಿಜಯ್ ನಾಗ ಇವ್ರ ಜೊತೆ ಯಾಕೆ ತಿರ್ಗಾಡ್ತೀನಿ ನೀನು? ನಾನು ಹೋಗಲ್ಲ ಸರ್, ಯಾರು ನೀನು ಮತ್ತೆ ಕಾಣ್ಬಾರ್ದು, ಆಯ್ತಾ? ಈಗ ಲಾಸ್ಟ್ ಟೈಮ್ ಕೂಡ ಓನ್ ಮಾಡಿದ್ದೀನಿ ನಿನಗೆ. ಏನಾದ್ರು ನೀವು ಮಾಡಿ ಸೀದಾ ಒಳಗಡೆ ಹೋಗ್ತೀರಾ, ಮತ್ತೆ ಬಿಡಲ್ಲ. ಬೇರೆ ಯಾರು ಇದ್ದಾರೆ ಇಲ್ಲಿ ಲೋಕಲ್ಗಳು ಏನು ಮಾಡ್ತಾರೆ? ಹೀಗೆ ಬೆದರ್ತೀರಾ, ಅಥವಾ ಈ ಥರ ಮಾಡ್ತಾರೆ, ಗಾಂಜಾ ಮಾಡ್ತೀರಿ, ಈ ಥರ ಪಟ್ಟು ಮಾಡಬಾರ್ದು. ನಾವೆಲ್ಲ ವಾಚ್ ಮಾಡ್ತಾ ಇದ್ದೀವಿ, ಯಾರು ಮಾಡ್ತಾರೆ ಅವ್ರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಯಾರು ನಿಮಗೆ ಏನಾದ್ರು ಸಮಸ್ಯೆ ಇದೆ ನಮಗೆ ಹೇಳ್ಬೇಕು, ಮಾಹಿತಿ ಕೊಡಬೇಕು ಪೊಲೀಸ್ಗೆ. ನಿಮಗೆ ಕಾನೂನು ಪ್ರಕಾರ ಏನು ಸಹಾಯ ಇದೆ ನಿಮಗೆ ಕೂಡ ಕೊಡ್ತೀವಿ. ಬಟ್ ನೀವು ಸ್ವಂತ ಹೋಗಿ ಜಗಳ ಮಾಡಿ ಗಲಾಟೆ ಮಾಡಿ ಈ ಥರ ಮಾಡಬಾರ್ದು, ಗೊತ್ತಾಯ್ತಾ? ಹಾಂ, ಮತ್ತೆ ನೀವು ಗಲಾಟೆ ಮಾಡಿದ್ರಿ? ಇಲ್ಲ, ನಾನು ಮಾಡಿದ ಸರ್. ನಮ್ಮ ಹೋಗೋದು ಗಲಾಟೆಗೆ ಹೋಗಲ್ಲ. ಲೆವೆಲ್ ನಿಮ್ಮ ಊರೆಲ್ಲಿದೆ? ಪರನಲ್ಲಿ ಸರ್. ನಿಮಗೆ ಅಲ್ಲಿ ಗುಲ್ಬರ್ಗ ಹೋಗ್ಲಿಕ್ಕೆ ಇಷ್ಟ ಇದೆಯಾ? ನೀವು ಮತ್ತೆ ಏನಾದ್ರು ಗಲಾಟೆ ಮಾಡಿ ಸೀದಾ ಗಾಡಿ ಪಾರ್ ಮಾಡ್ತೀನಿ ನಿಮಗೆ. ನೀವೆಲ್ಲರೂ ಕೂಡ ಸರಿಯಾಗಿರಬೇಕು. ಏನೋ ಸಮಸ್ಯೆ ಇದೆ ಯಾರಿಗೆ, ಯಾಕೆ ಗಲಾಟೆ ಮಾಡ್ತೀರಿ? ಅದು ಹಿಂದೆ ಏನಾಗಿತ್ತು ಆಗಿತ್ತು, ಬಟ್ ಈಗ ಯಾವುದೇ ರೌಡಿಗಿರಿ ಗುಂಡಾಗಿರಿ ಗಲಾಟೆ ಮಾಡಬಾರ್ದು. ನೀವು ಸರಿಯಾಗಿರ್ತೀವಿ, ನಿಮಗೆ ಕ್ಲೋಸ್ ಕೂಡ ಮಾಡ್ತೀವಿ ಈ ಥರ ಎಲ್ಲ. ಬಟ್ ನಿಮ್ಮದು ಬಿಹೇವಿಯರ್ ಸರಿಯಾಗಿರಬೇಕು. ಯಾರ ಜೊತೆ ಊರಲ್ಲಿ ಗಲಾಟೆ ಮಾಡಿ ಪ್ರವೋಕ್ ಮಾಡಿ ಈ ಥರ ಮಾಡಬಾರ್ದು. ಇವೆಲ್ಲ ನಿಗಾ ಇಟ್ಕೊಡ್ತಾರೆ. ಬುದ್ಧಿಕೋಟೆ ಅವ್ರು ಬಂದಿಲ್ಲ ಇದೆ, ಆರಾಮಾಗಿ ಮಾಡಿ ಮನೆ ಹೋಗಿ. ಬಾಕಿ ಪಬ್ಲಿಕ್ಗೆ ಜನರಿಗೆ ಏನಾದ್ರು ಬೆದರಿಕೆ ಕೊಡಬಾರ್ದು, ಆಯಿತಾ? ಯಾರಿದ್ದಾರೆ ಇಲ್ಲಿ? ಸರ್ ವಿಷ್ಣು ಅಭಿಷೇಕ್. ಹಾಂ, ಯಾವ ಮುಂದೆ ಬರ ಇಲ್ಲಿ. ಯಾವಾಗ ಏನಾಯ್ತು ಸರ್? 24 ಆಗಿದೆ. ಏನು ಕೆಲಸ ಮಾಡ್ತೀರಿ ಈಗ? ಎಲ್ಲಿ? ಬೆಂಗಳೂರಲ್ಲಿ. ಬೆಂಗಳೂರಿಗೆ ಎಲ್ಲಿ ರೌಡಿಗಿರಿ ಮಾಡ್ತೀರಾ? ನೋಡಪ್ಪ, ನಿನ್ನ ಸುಧಾರಣೆ ಆಗಬೇಕು. ಬೇರೆ ಏನೂ ಆಪ್ಷನ್ ಇಲ್ಲ ನಿನ್ನ ಹತ್ರ. ಆಗಲೇಬೇಕು. ನೀವು ಸ್ವಲ್ಪ ಇಲ್ಲಿ ಅಲ್ಲಿ ಕಣ್ಣು ಮುಚ್ಚಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ನಿಮಗೆ ಬಿಡಲ್ಲ. ನಮಗೆ ಸಾಕಷ್ಟು ಕಾನೂನು ಪ್ರಕಾರ ನಮಗೆ ಅಧಿಕಾರ ಇದೆ, ನಿಮಗೆ ಅದೇ ಥರ ನಿಮಗೆ ಕಲಿಸ್ತೀನಿ. ಸುಧಾರಣೆ ಆಗಲ್ಲ, ಗುಂಡಾಕ್ಟ್ ಹಾಕ್ತೀವಿ ನಿಮ್ಮ ಮೇಲೆ. ಏನು ನಿಮಗೆ ಭಾಳ ಕಂಪ್ಲೇಂಟ್ ಬಂದಿದೆ ನನ್ನ ಹತ್ರ ಕೂಡ. ಹಾಂ, ನಿಮಗೆ ನಾನು ವಾಚ್ ಮಾಡ್ತಾ ಇದ್ದೀನಿಪ್ಪ. ನೀವು ನೋಡಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ. ನೀವು ಯಾವುದೇ ಲ್ಯಾಂಡ್ ಇಶ್ಯೂ ಮೇಲೆ ನೀವು ಕಾಯಿ ಹಾಕಬಾರ್ದು. ಸೊ ಸರಿಯಾಗಿರಬೇಕು. ನಾವು ನಿಮ್ಮ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ. ಈಗ ಏನು ಮಾಡ್ತಾರೆ, ರೌಡಿಗಿರಿ ಮಾಡ್ತಾರೆ ಇವರು. ನಮಗೆ ಏನಾದರೂ ನೆಕ್ಸ್ಟ್ ಯಾವುದೇ ಕಂಪ್ಲೇಂಟ್ ಬಂದರೆ ಇದೆ ನೀವು ಹೋಗ್ತೀರಿ, ನೀವು ಎಲ್ಲಿ ಬೆಳಗಾವಿಗೆ, ಗೊತ್ತಾಯ್ತಾ? ಹಾಂ, ಏನು ಸಮಸ್ಯೆ ನಿಮಗೆ? ಬುದ್ಧಿಯಲ್ಲಿ ನಿಮಗೆ ಕಿವಿಯಲ್ಲಿ ಬಿತ್ತಾ ಎಲ್ಲ ಸರಿಯಾಗಿರಬೇಕು. ಹಾಂ, ಗಲಾಟೆ ಯಾಕೆ ಮಾಡಿ ನಾವೆಲ್ಲ ಯಾಕೆ ಕೂತ್ಕೊಂಡಿದ್ದೀವಿ? ನಿಮ್ಗೆ ಏನಾದ್ರು ಸಮಸ್ಯೆ ನಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಪಕ್ಕದಲ್ಲಿ ಸ್ಟೇಷನ್ ಇದೆ, 112 ನಂಬರ್ ಇದೆ. ಒಂದು ಗಲಾಟೆ ಯಾಕೆ ಮಾಡ್ತೀನಿ ನೀನು? ಎಷ್ಟು ಕೇಸ್ ಇದೆ ಮೇಲೆ? ಇದು ಯಾರ್ದು? ಯಾರು ಇದ್ದಾರೆ ಆ್ಯಕ್ಟಿವಿಟಿ? ಎಲ್ಲರೂ ಸರಿಯಾಗಿರಬೇಕು. ಇನ್ನೊಂದು ಸಮಸ್ಯೆ ಇದೆ ಯಾರಿಗೆ? ಸೊ ಯಾಕೆ ಪಬ್ಲಿಕ್ ತೊಂದರೆ ಕೊಡ್ತೀರಿ? ಯಾರು ಯಾವುದೇ ರೀತಿಯಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ಬೆದರಿಸಬಾರ್ದು, ಯಾವುದೇ ಲೀಗಲ್ ಆ್ಯಕ್ಟಿವಿಟಿ ಮಾಡಬಾರ್ದು, ಯಾವುದೇ ಲೀಗಲ್ ದಂಧೆ ಮಾಡಬಾರ್ದು. ನಿಮಗೆಲ್ಲ ಗೊತ್ತಿದೆ. ಈಗ ನೆಕ್ಸ್ಟ್ ಟೈಮ್ ನೀವು ಮಾಡಿದ್ದೀವಿ, ನಿಮ್ಮ ಮೇಲೆ ನಾವು ಕ್ರಮ ತಗೊಳ್ತೀವಿ. ನೀವು ಸರಿಯಾಗಿರ್ತೀರಿ, ನಿಮ್ಮದು ಕ್ಲೋಸ್ ಕೂಡ ಮಾಡ್ತೀವಿ. ಓಕೆ, ಸುಮಾರು ಜನ ನಾವು ಕ್ಲೋಸ್ ಕೂಡ ಮಾಡಿದ್ದೀವಿ. ನಿಮಗೆ ಇಲ್ಲಿ ಕರೆಸಿ ಇಲ್ಲಿ ನಿಮಗೆ ತೊಂದರೆ ಕೊಡಲಿಕ್ಕೆ ನಮಗೆ ಕೂಡ ಭಾಳ ಇಷ್ಟ ಆಗಲ್ಲ. ಬಟ್ ನಿಮ್ಮದು ಸರಿ ಆಗಲ್ಲ ಬಿಹೇವಿಯರ್, ನಿಮಗೆ ಬಿಡಲಿಕ್ಕೆ ಕೂಡ ಆಗಲ್ಲ, ಗೊತ್ತಾಯ್ತಾ? ಯಾರಿದ್ದಾರೆ ಎಕ್ಸಾಕ್ಟಿವ್? ನೋಡ್ತೀನಿ, ಸ್ವಲ್ಪ ಅರ್ಜಿ ಕೊಡಿ, ನಾನು ಪರಿಶೀಲನೆ ಮಾಡ್ತೀನಿ. ನೀವು ಎಲ್ಲರಿಗೆ ನಾವು ಕರೆಸಿದ್ದೀವಿ ಇಲ್ಲಿ. ನಮ್ಮ KGF ಅಲ್ಲಿ ಯಾರು ಯಾರು ರೌಡಿ ಸೀಟರ್ಸ್ ಇದ್ದಾರೆ ಅವ್ರಿಗೆ ರೌಡಿ ಪರೇಡ್ ಇವತ್ತು ಮಾಡಿದ್ದೀವಿ.
ನಿಮಗೆ ಮುಂಚೆ ಕೂಡ ಹೇಳಲಾಗಿದೆ, ನೀವು ನಿಮ್ಮ ಬಿಹೇವಿಯರ್ ಸರಿಯಾಗಿ ಇಟ್ಕೊಳ್ಬೇಕು. ಯಾವುದೇ ರೀತಿಯಿಂದ ಪಬ್ಲಿಕ್ಗೆ ಸಾರ್ವಜನಿಕರಿಗೆ ಬೆದರಿಸಬಾರ್ದು, ಯಾವುದೇ ಕಳ್ತನ ಮಾಡಬಾರ್ದು, ಗಾಂಜಾ ಅಥವಾ ಯಾವುದೇ ಡ್ರಗ್ಸ್ ಮಾರಾಟ ಮಾಡಬಾರ್ದು. ಸುಮಾರು ಸಲ ನಿಮಗೆ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ. ಈಗ ನೀವು ಯಾವುದೇ ತಪ್ಪು ಮಾಡಿದರೆ ನಾವು ಕಾನೂನು ಪ್ರಕಾರ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ. ಯಾವುದೇ ರೀತಿಯಿಂದ ನಾವು ಮುಲಾಜು ಕೊಡಲಿಕ್ಕೆ ಆಗಲ್ಲ. ನೀವು ನಿಮ್ಮದು ಬಿಹೇವಿಯರ್ ಸರಿ ಮಾಡಬೇಕು. ಸರಿಯಾಗಿ ನೀವು ನಿಮ್ಮದು ಏನು ಕೆಲಸ ಇರಿ ಆರಾಮಾಗಿ ಮಾಡ್ಕೊಂಡು ಮನೆಗೆ ಹೋಗಿ ಕಾನೂನು ಪ್ರಕಾರ ಶಾಂತಿಯುತವಾಗಿ ಇರಿ. ನೀವು ಕಾನೂನು ಉಲ್ಲಂಘನೆ ಮಾಡಿದರೆ ನಿಮ್ಮ ಮೇಲೆ ಕೇಸ್ ಆಗ್ತದೆ. ಈಗ ಸುಮಾರು ಜನಗೆ ನಾವು ಗಡೀಪಾರು ಕೂಡ ಮಾಡಿದ್ದೀವಿ. ಯಾರು ಬಹಳ ಆ್ಯಕ್ಟಿವ್ ಇದ್ದಾರೆ, ಗುಂಡಾ ಥರ ಬಿಹೇವ್ ಮಾಡ್ತಾರೆ, ಅವ್ರಿಗೆ ಗುಂಡಾ ಆ್ಯಕ್ಟ್ ಹಾಕಿ ಕೂಡ ಕಲಿಸಿದ್ದೀವಿ. ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ನಿಮ್ಮ ಗಮನಕ್ಕೆ ಕೂಡ ಇದೆ. ಸೊ ನಿಮ್ಮದು ಹೆಸರು ಕೂಡ ಆ ಗುಂಡಾ ಆ್ಯಕ್ಟಲ್ಲಿ ಮತ್ತು ಗಡೀಪಾರಿಯಲ್ಲಿ ಆಗಬಾರ್ದು. ಆ ಥರ ನೀವೆಲ್ಲ ಪ್ರಯತ್ನ ಮಾಡಬೇಕು. ನಮ್ಮೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಕೂಡ ಈಗ ನಿಮ್ಮ ಮೇಲೆ ವಾಚ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಕೂಡ ನಿಮಗೆ ಯಾರು ತಪ್ಪು ಮಾಡ್ತಾರೆ, ರೌಡಿಗಿರಿ ಮಾಡ್ತಾರೆ, ನೇರವಾಗಿ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಸೊ ಯಾರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಪರಿಶೀಲನೆ ಮಾಡಿ ನಿಮ್ಮ ಮೇಲೆ ಸೂಕ್ತ ಕ್ರಮ ತಗೊಳ್ತೀವಿ. ಆ್ಯಂಡ್ ಯಾರು ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಾರೆ, ಗಾಂಜಾ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹುಡುಗರಿಗೆ ಸೇಲ್ ಮಾಡ್ತಾರೆ, ನಾವು ಅವರಿಗೆ ಬಿಡಲ್ಲ. ಅವ್ರ ಮೇಲೆ ನಾವು ರೌಡಿ ಸೀಟ್ ಓಪನ್ ಮಾಡಿ ಗಡೀಪಾರು ಮಾಡ್ತೀವಿ ಕಂಪಲ್ಸರಿ. ಈಗಾಗಲೇ ನಾವು 3 ಜನಕ್ಕೆ ಯಾರು ಡ್ರಗ್ ಪೆಡ್ಲರ್ಸ್ ಇದ್ದಾರೆ ಗಡೀಪಾರು ಮಾಡಲಾಗಿದೆ. ಇನ್ನೂ ಸುಧಾರಣೆ ಆಗಲ್ಲ, ಗುಂಡಾ ಆ್ಯಕ್ಟ್ ಕೂಡ ಆಗುತ್ತೆ. ಸೊ ನಿಮಗೆ ಇಲ್ಲಿ ಪದೇ ಪದೇ ಕರೆಸಿ ಇಲ್ಲಿ ನಿಮ್ಮದು ಮರ್ಯಾದೆ ಹಾಳು ಮಾಡಲಿಕ್ಕೆ ನಮ್ಮದು ಇಷ್ಟ ಇರಲ್ಲ. ನೀವೆಲ್ಲರೂ ಸರಿಯಾಗಿ ಇರಬೇಕು. ಹಿಂದೆ ನೀವು ಏನು ತಪ್ಪು ಮಾಡಿದ್ದೀರಿ ಅದ್ರ ಬಗ್ಗೆ ನಿಮಗೆ ಕಾನೂನು ಪ್ರಕಾರ ನಿಮಗೆ ಶಿಕ್ಷೆ ಸಿಗತ್ತೆ. ಬಟ್ ನೀವು ಈಗ ಇನ್ನು ಮುಂದೆ ಯಾವುದೇ ರೀತಿಯಿಂದ ರೌಡಿ ಆ್ಯಕ್ಟಿವಿಟಿ ಮಾಡಬಾರ್ದು. ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ, ನಿಮಗೆ ಯಾರು ತೊಂದರೆ ಕೊಡ್ತಾರೆ ಬಗ್ಗೆ ನಮಗೆ ಕಂಪ್ಲೇಂಟ್ ಕೊಡಿ. ನೀವು ಸ್ವಂತ ಹೋಗಿ ಯಾವುದೇ ರೀತಿಯಿಂದ ಗಲಾಟೆ ಜಗಳ ಮಾಡಬಾರ್ದು. KGFಗೆ ರೌಡಿ ಫ್ರೀ ಮಾಡಲಿಕ್ಕೆ ಮತ್ತು ಡ್ರಗ್ ಫ್ರೀ ಮಾಡಲಿಕ್ಕೆ ನಾವು ಎಲ್ಲ ಇಲಾಖೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಂದ ಕೂಡ ಅವರು ಕೂಡ ಭಾಳ ಸಹಕಾರ ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಯಾವುದೇ ರೀತಿಯಿಂದ ಇಲ್ಲಿಗಲ್ ಆ್ಯಕ್ಟಿವಿಟಿಯಲ್ಲಿ ಭಾಗಿಯಾಗಬಾರ್ದು. ಸೊ ನೀವು ಸರಿಯಾಗಿ ಇರ್ತೀರಿ, ಏನು ಇಲ್ಲಿಗಲ್ ಆ್ಯಕ್ಟಿವಿಟಿ ಇಲ್ಲ. 10 ವರ್ಷ ತನಕ ನಾವು ನಿಮ್ಮದು ಬಿಹೇವಿಯರ್ ನೋಡ್ಕೊಂಡು ಪರಿಶೀಲನೆ ಮಾಡಿ ನಿಮ್ಮದು ರೌಡಿ ಸೀಟ್ ಕ್ಲೋಸರ್ಗೆ ಕೂಡ ಕನ್ಸಿಡರ್ ಮಾಡ್ತೀವಿ. ಸುಮಾರು ಜನಕ್ಕೆ ನಾವು ಕ್ಲೋಸ್ ಕೂಡ ಮಾಡಿದ್ದೀವಿ. ಯಾರು ಆ್ಯಕ್ಟಿವ್ ಇಲ್ಲ, ಸರಿಯಾಗಿ ಈಗ ಇರ್ತಾರೆ. ಸೊ ನಿಮ್ಮ ಏರಿಯಲ್ಲಿ ನಿಮ್ಮ ಭಾಳ ಸ್ನೇಹಿತರು ಇರ್ತಾರೆ, ಕೆಲವು ಕಳ್ಳರು ಇರ್ತಾರೆ, ರೌಡಿ ಇರ್ತಾರೆ. ಅವ್ರ ಬಗ್ಗೆ ನೀವು ಮಾಹಿತಿ ಕೂಡ ಶೇರ್ ಮಾಡಬೇಕು. ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಜನ್ ನಿಮ್ಮದು ಕೂಡ ಜವಾಬ್ದಾರಿ ಇರುತ್ತೆ. ಯಾರು ನಿಮ್ಮದು ಬಿಹೇವಿಯರ್ ಚೇಂಜ್ ಆಗಿ ಯಾವ್ದು ಸುಧಾರಣೆ ಆದರೆ ಸೊ ನಿಮ್ಮ ಏರಿಯಾದಲ್ಲಿ ಯಾರು ಈ ಥರ ಇಲ್ಲಿಗಲ್ ಮಾಡ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಹೇಳಬೇಕು ಮತ್ತು ನಮಗೆ ಕೂಡ ಮಾಹಿತಿ ಕೊಡಬೇಕು. ಇನ್ನು ಮುಂದೆ ಯಾವುದೇ ಇಲ್ಲಿಗಲ್ ಆ್ಯಕ್ಟಿವಿಟಿ ಆಗಬಾರ್ದು ಮತ್ತು ಸುಧಾರಣೆ ಆಗಬೇಕು. ನಮ್ಮ ಅಧಿಕಾರಿಗಳು ಯಾವಾಗ ನಿಮಗೆ ಪರಿಶೀಲನೆ ಮಾಡಲಿಕ್ಕೆ ಬರ್ತಾರೆ ಅವರಿಗೆ ಸರಿಯಾಗಿ ಕೋಆಪ್ರೇಟ್ ಮಾಡಬೇಕು. ಥ್ಯಾಂಕ್ ಯು.